ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಳ್ಳಿ ಮಕ್ಕಳಿಗೆ ಖಾಸಗಿ ಕಾನ್ವೆಂಟ್ ಶಾಲೆ ಮೀರಿಸುವ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸರ್ಕಾರ ಬದ್ಧವಾಗಿದ್ದು, ಆಯವ್ಯಯದಲ್ಲಿ ಘೋಷಿಸಿದಂತೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ 900 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಲಾ ಶಿಕ್ಷಣ ಇಲಾಖೆಯಿಂದ 600, ಹಿಂದುಳಿದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಸಿಎಸ್ಆರ್ ನಿಧಿ ಅಡಿ ತಲಾ 100 ಸೇರಿ 900 ಶಾಲೆ ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲಾಖೆಯಿಂದ 100 ಸಂಖ್ಯೆ ಜೊತೆಗೆ ಕೆಕೆಆರ್ಡಿಬಿ ಮಂಡಳಿಯಿಂದ ಹೆಚ್ಚುವರಿಯಾಗಿ 200 ಶಾಲೆ ಅಸ್ತಿತ್ವಕ್ಕೆ ಬರಲಿವೆ ಎಂದರು. ಹೊಸದಾಗಿ 900 ಕೆಪಿಎಸ್ಸಿ ಶಾಲೆ ಜೊತೆಗೆ ಪ್ರಸ್ತುತ ಅಸ್ತಿತ್ವದಲ್ಲಿರುವ 309 ಮಾದರಿ ಶಾಲೆಗೆ ಹೆಚ್ಚಿನ ಅನುದಾನ ನೀಡಿ ಮೂಲ ಸೌಕರ್ಯ ಬಲವರ್ತನೆ ಮಾಡಲಾಗುವುದು. ಕೆಪಿಎಸ್ಸಿ ಶಾಲೆಯಲ್ಲಿನ ಶಿಕ್ಷಕರಿಗೆ ಅಗತ್ಯಕ್ಕನುಗುಣವಾಗಿ ತರಬೇತಿ ಸಹ ನೀಡುವ ಕಾರ್ಯ ನಡೆದಿದೆ ಎಂದರು. ಅನುದಾನಕ್ಕೆ ಮೊನ್ನೆನೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ಇದನ್ನು ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದೆ. ಸಿದ್ದರಾಮಯ್ಯ ಅವ್ರ ಮಗ ಮಾನ್ಯ ಯತೀಂದ್ರ ಅವರೇ ನನಗೆ ಪ್ರಶ್ನೆಯನ್ನು ಕೂಡ ಹಾಕಿದರು. ನನ್ನ ಕಡೆಯಿಂದ ನಾನು ಹೇಳಿಬಿಟ್ಟಿದ್ದೀನಿ, ಇಲ್ಲ ಸರ್, ಏನಾದರೂ ಮಾಡಿ ಕನ್ನಡ ಶಾಲೆಯನ್ನು ಉಳಿಸಬೇಕು ಅಂತ ಹೇಳಿದರೆ ಅನುದಾನಕ್ಕೆ ಒಳಪಡಿಸ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಏನು ಹೊರೆ ಏನು ಬರೋದಿಲ್ಲ. ನನಗೆ ಲೆಕ್ಕ ಹಾಕಿರೋ ಪ್ರಕಾರ ಸುಮಾರು 300 ಕೋಟಿ ಹೆಚ್ಚು ಕಮ್ಮಿ ಆಗಬಹುದು 10 ವರ್ಷಕ್ಕೆ. ದಯವಿಟ್ಟು ಮಾಡಿಕೊಡಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ. ಯಾಕೆಂದರೆ ಆರ್ಥಿಕ ಸಪೋರ್ಟ್ ಇರಬೇಕು. ನಾನು ರೆಡಿ ಇದ್ದೀನಿ. ಆರ್ಥಿಕ ಸಪೋರ್ಟ್ ಇಲ್ಲ ಅಂದರೆ ಕಷ್ಟ ಆಗ್ತದೆ. ಆರ್ಥಿಕ ಸಪೋರ್ಟು ಕೂಡ ಬರುತ್ತೆ ಅಂಥೇಳಿ ವಿಶ್ವಾಸ. ಅಟ್ಲೀಸ್ಟ್ 10 ವರ್ಷಕ್ಕೆ ಏನಾದ್ರು ಕಷ್ಟ ಅಂತ ಹೇಳಿದ್ರು ಅಟ್ಲೀಸ್ಟ್ ಈ ವರ್ಷ ಒಂದು 5 ವರ್ಷ ನೆಕ್ಸ್ಟ್ 5 ವರ್ಷಕ್ಕೆ ಮಾಡಿದರೆ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಬಂಗಾರಪ್ಪಾಜಿಯವರು ಆದಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು 1 ಸತಿನೋ 2 ಸತಿನೋ 2 ವರ್ಷ ಕೊಟ್ಟರು. ಅದಾದಮೇಲೆ 1995 ನಿಂತೋಯ್ತು. ಅನುದಾನಕ್ಕೆ ಕನ್ನಡ ಶಾಲೆಗಳನ್ನು, ಮಾಧ್ಯಮಗಳನ್ನು ಅನುದಾನಕ್ಕೆ ಒಳಪಡಿಸಿರಲಿಲ್ಲ. ಈಗ ಮತ್ತೆ ಮಾಡಬೇಕಂತ ನನಗೂ ಕೂಡ ಆಸೆ ಇದೆ. ಮತ್ತು ಅದ್ರ ಜೊತೆಗೆ KPS ಶಾಲೆಗಳನ್ನು ಈಗ ನಾವು ಅದನ್ನು ಫ್ರಂಟ್ ಲೈನಿಗೆ ಭಾಳ ಅದ್ಭುತವಾಗಿ ತೊಗೊಂಡು ಹೋಗ್ತಾ ಇದೆ. ಎಲ್ಲ ನಮ್ಮ CEOs ಇರ್ಬೋದು, ಈ ಕಡೆ ACPs, ನಮ್ಮ ಏನು ಅಡಿಷ್ನಲ್ ಕಮಿಷನರ್ಸ್ ಎಲ್ಲ, ಡಿವಿಷನಲ್ ಕಮಿಷನರ್ಸ್ ಯಾರ್ಯಾರು ಇದ್ದಾರೆ, ಹೆಚ್ಚು ಭಾಗ ಒತ್ತನ್ನು ಕಲ್ಯಾಣ ಕರ್ನಾಟಕಕ್ಕೆ, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ 2-3 KPS ಶಾಲೆಗಳು ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವರ ನಮ್ಮ ಅನುದಾನ ಅಲ್ಲದೆ ಕಲ್ಯಾಣ ಕರ್ನಾಟಕ ಅನುದಾನನೂ ಸೇರಿದರೆ ಕೆಲವರಿಗೆ ಅಪ್ ಟು 8-9 ಬಂದಿರಬೇಕು. ಇನ್ KKRDB. ಸೊ ನಮ್ಮದೊಂದು 40 ಕೊಟ್ಟಿರಬೇಕು ನಾವನ್ನ. ಇಲ್ಲ ಸಾರಿ 100. ನಾವು 100 ಕೊಟ್ಟಿದ್ದೀವಿ, ನಿಮ್ಮಿಂದ 200.
ಟೋಟಲ್ 300. ಕಲ್ಯಾಣ ಕರ್ನಾಟಕದಲ್ಲಿ ಸರ್ 150 ಗವರ್ಮೆಂಟ್ ಇಂದ ಇದೆ ಸರ್, 200 ಕಲ್ಯಾಣ ಕರ್ನಾಟಕದಲ್ಲಿ ಇಟ್ ಈಸ್ 100 ಅನಿಸುತ್ತೆ, 100 ವಾಟ್ ಎವರ್ ಇಟ್ ಈಸ್. ಸೊ ಇಡೀ ಬೇರೆ ಡಿಸ್ಟ್ರಿಕ್ಟಿಗೆ ಕಂಪೇರ್ ಮಾಡಿದಾಗ ಹೆಚ್ಚು ಶೈಕ್ಷಣಿಕವಾಗಿ ಇನ್ವೆಸ್ಟ್ಮೆಂಟು ಕೂಡ ಜಾಸ್ತಿ ಮಾಡ್ತಾಯಿದ್ವಿ ಅಕ್ಷರಾವಿಷ್ಕಾರದಿಂದ. ಪ್ಲಸ್ ಅದ್ರ ಜೊತೆಗೆ KPS ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಒಂದು ಮಗು 14 ವರ್ಷದ ಶಿಕ್ಷಣ ಒಂದೇ ಅಡ್ರೆಸ್ಸಲ್ಲಿ ಸಿಕ್ಬಿಡುತ್ತೆ. LKGಯಿಂದ ಶುರು ಮಾಡಿದರೆ 12ನೇ ಕ್ಲಾಸ್ವರೆಗೂ ಅಲ್ಲಿ ದ್ವಿಭಾಷಾ ಇರ್ತದೆ. ಅದರಲ್ಲಿ 1ನೇ ಕ್ಲಾಸಿಂದ ಕಂಪ್ಯೂಟರ್ ಕ್ಲಾಸು ಕಂಪಲ್ಸರಿ ಇರ್ತದೆ, ಮ್ಯೂಸಿಕ್ ಟೀಚರ್ ಇರ್ತಾರೆ, 6ನೇ ಕ್ಲಾಸಿಂದ ಸ್ಕಿಲ್ ಕಂಪಲ್ಸರಿ ಮಾಡ್ತಾಯಿದ್ದೀವಿ. ಈ ಥರ ತುಂಬ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಭಾಳ ಹೈ ಲೆವೆಲಲ್ಲಿ ಇರ್ತದೆ. ಇಲ್ಲಿ ಹೆಚ್ಚು ಕೊಡ್ತಕ್ಕಂಥದ್ದನ್ನು ಇದೆಲ್ಲ ನೋಡಿದಾಗ ಒಂದು 3-4 ವರ್ಷದೊಳಗೆ ನನಗನ್ಸುತ್ತೆ, ಏನು ಈ ಕಡೆ ಭಾಗದಲ್ಲಿ ನಿಮಗೆಲ್ಲರಿಗೂ ಕೂಡ ಮನಸ್ಸಲ್ಲಿದೆ, ಇಲ್ಲ ಕಲ್ಯಾಣ ಕರ್ನಾಟಕ ಭಾಗ ಯಾವಾಗಲೂ ಕೂಡ ನಾವು ಹಿಂದೆ ಇದ್ದೀವಿ ಅಂತ. ಹಿಂದೆ ಇಲ್ಲ, ಅದು ಹೋದ ಸತಿನೂ ಕೂಡ ರಿಸಲ್ಟ್ಸಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಎಲ್ಲ ನೀವು ತೊಗೊಂಡ್ರೆ ಹೆಚ್ಚು ಕಮ್ಮಿ ಗುಲ್ಬರ್ಗ ಇಡೀ ರಾಜ್ಯಕ್ಕೆ ಲಾಸ್ಟ್ ಬಂದುಬಿಡ್ತು. ಲಾಸ್ಟ್ ಟೈಮ್ ಪ್ರಿಯಾಂಕಾ ಖರ್ಗೆ ಅವರು ಪಾಪ ಎಲ್ಲ ಮೀಟಿಂಗ್ ಎಲ್ಲ ಕರೆದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಯಾಕೆ ನಾವು ಲಾಸ್ಟ್ ಬಂದ್ವಿ, ಬಟ್ ಟೋಟಲ್ ಪರ್ಸೆಂಟೇಜಲ್ಲಿ ನೀವು ಇಂಪ್ರೂವ್ ಮಾಡ್ಕೊಂಡಿದ್ದೀರಿ. ಈ ಸತಿ ನಾವು ಎಸ್ಪೆಷಲಿ 10th ಮತ್ತು ಅಡ್ಮಿಷನಿಗೆ 2 ಟಾರ್ಗೆಟ್ ಮಾಡಿದ್ದೀವಿ. ಈಗಾಗಲೇ ಟ್ರೈನಿಂಗು ಕೂಡ ಆಯಿತು ಅಂಥೇಳಿ ಭಾವಿಸ್ತೀನಿ. ಬಂದು ಹೋದ್ರಲ್ಲ ನಮ್ಮ PRS ಎಲ್ಲ ಬಂದು ಹೋದರು. ಟ್ರೈನಿಂಗ್ನ ಎಲ್ಲ ಟೀಚರ್ಸಿಗೂ ಹೆಡ್ ಮಾಸ್ಟ್ರಿಗೆಲ್ಲರೂ ಟ್ರೈನಿಂಗ್ ಕೊಟ್ಟು ಒಂದು ರಿಸಲ್ಟ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಯಾವ ರೀತಿ ಅವರಿಗೆ ಕಾರ್ಯಕ್ರಮಗಳನ್ನು ಹಾಕಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಒಂದು ಭಾಗ. ಆದರೆ ನೆಕ್ಸ್ಟ್ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ವಿಶ್ವಾಸದಿಂದ. ಈಗಲೇ ಕೂಡ ಆಂದೋಲನ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ಮೆಗಾ PTM ಅಂಥೇಳಿ ಫಸ್ಟ್ ಟೈಮ್ ನಮ್ಮ ದೇಶದೊಳಗೇ ನಾವು ಮಾಡಿದ್ವಿ. ಭಾಳ ಸಕ್ಸಸ್ ಆಯಿತು. ಈ ಕಡೆ ಭಾಗದಲ್ಲಾಗಲಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ತಂದೆ ತಾಯಿಯವರಿಗೆ ಮಕ್ಕಳನ್ನ ಶಾಲೆಗೆ ಸರಿಸಿದ ತಕ್ಷಣ ಅವ್ರು IAS ಆಫೀಸ್ ಆಗಿಬಿಡ್ತಾರೆ, ಡಾಕ್ಟರ್ ಆಗ್ತಾರೆ ಅನ್ನೋದು ಅವ್ರಿಗೆ ನಂಬಿಕೆ. ಯಾಕೆಂದರೆ ಅವ್ರು ಲಿಮಿಟಲ್ಲಿ ಅಂದ್ಕೊಂಡ್ಬಿಡ್ತಾರೆ. ಆದರೆ ಜವಾಬ್ದಾರಿ ಮರೆತು ಬಿಡ್ತಾರೆ. ಜವಾಬ್ದಾರಿ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಹೋಗ್ಬೇಕು, SDMC ಅವ್ರ ಹತ್ರ ಮಾತಾಡಬೇಕು. ನಾವೆಲ್ಲ ನೋಡಿ ಶೂಸು, ಸಾಕ್ಸು, ಬಟ್ಟೆ, ಮಧ್ಯಾಹ್ನದ ಬಿಸಿ ಊಟ, ಈಗ ಮೊಟ್ಟೆ ಬೇರೆ ಅಜೀಂ ಪ್ರೇಮ್ಜಿ ಅವ್ರ ಜೊತೆಗೆ ಬೆಳಗ್ಗೆ ಹಾಲು ಎಲ್ಲ ಕೊಡಿ. ಪೇರೆಂಟ್ಸ್ ಹೋದಾಗ ಜವಾಬ್ದಾರಿ ಹೆಚ್ಚಾಗ್ತದೆ, ಅದನ್ನು ತಗೊಳ್ಬೇಕು. ಅದಕ್ಕೆ ನಾವು ಮೆಗಾ PTM ಅಂತ ಹೇಳಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಈಗ 2-3 ತಿಂಗಳಿಗೆ 2 ತಿಂಗಳಂತೇಳಿ ನಾವು ಆರ್ಡ್ರ್ ಮಾಡಿದ್ದೀವಿ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಯಾಕೆಂದರೆ ಸ್ವಲ್ಪ ಇದು ಹೊಸ ಕಾರ್ಯಕ್ರಮ ಆಗುತ್ತೆ. ಅದು ಸ್ವಲ್ಪ ಗೊತ್ತಾಗಬೇಕು, ಪೇರೆಂಟ್ಸಿಗೆ ಗೊತ್ತಾಗಬೇಕು. ಪೇರೆಂಟ್ಸ್ ಬಂದು ಕೇಳಬೇಕು, ತಂದೆ ತಾಯಿಯವರು ಬಂದು ಮಕ್ಕಳ ಬಗ್ಗೆ ಹೆಂಗೆ ಓದ್ತಾ ಇದ್ದಾರೆ ಅಂತ. ಈಗ ಟೀಚರ್ಸ್ ಬೆಸ್ಟ್ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲೇ ಬೆಸ್ಟ್ ಟೀಚರ್ ಇರೋದು ಎಲ್ಲ ಶಾಲೆಗಿಂತ. ಆದರೆ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಆದಾಗ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಪೇರೆಂಟ್ಸು ಕೂಡ ಜವಾಬ್ದಾರಿ ತೊಗೊಳ್ಬೇಕು. ಅವರು ಇನ್ವಾಲ್ವ್ಮೆಂಟ್ ತೊಗೊಂಡ್ರೆ ನನಗನ್ಸುತ್ತೆ ಇನ್ನೊಂದು 2-3 ವರ್ಷದೊಳಗೆ ರಿಸಲ್ಟ್ಸು ಕೂಡ ಒಳ್ಳೆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 75% ಪ್ಲಸ್ ಹೇಳಿದ್ದಾರೆ. ನನಗೆ ಟೋಟಲ್ ರಿಸಲ್ಟ್ಸು ನೀವು ತಗೊಳ್ಳೇಬೇಕು ಅಂತೇಳಿ ಕಂಪಲ್ಸರಿ ಮಾಡಿದ್ದಾರೆ. ಐ ಥಿಂಕ್ ವಿಲ್ ಅಚೀವ್ ಮೋರ್ ದೆನ್ ದಟ್. ದಿಸ್ ಇಯರಿಂದನೇ, ಈ ವರ್ಷದಿಂದನೇ ಸ್ಟಾರ್ಟ್ ಆಗ್ತದೆ. ವಿಶ್ವಾಸ ಇಟ್ಕೊಳ್ಳಿ. ಈ ಕಡೆ ಭಾಗದಲ್ಲಿ ಹೆಚ್ಚು ಒತ್ತನ್ನು ಇಷ್ಟು ದಿವಸ ಕೊಟ್ಟಿರಲಿಲ್ಲ ಅಂಥೇಳಿ ಭಾವಿಸ್ತೀನಿ ನಾನು. ಅದು ಹಿಂದಿಂದ ಮಾತಾಡೋಕ್ಕೆ ಹೋಗೋದಿಲ್ಲ. ಆರ್ಥಿಕವಾಗಿ ಕೂಡ ನಾವು ಹಣದ ವ್ಯವಸ್ಥೆನೂ ಕೂಡ ಅಕ್ಷರಾವಿಷ್ಕಾರದಿಂದ ಜಾಸ್ತಿ ಮಾಡ್ತಾಯಿದ್ದೀವಿ. ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಆಬ್ವಿಯಸ್ಲಿ ಅದು ರಿಸಲ್ಟಿಗೆ ಮತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಪರಿವರ್ತನೆ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಮುಂದಿನ ವರ್ಷ 100% ವಿ ಆರ್ ಗೋಯಿಂಗ್ ಆಲ್ ಔಟ್ ಓನ್ಲಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ KPS ಸ್ಕೂಲ್ಗಳು ಮತ್ತು ಶೈಕ್ಷಣಿಕವಾಗಿ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದನ್ನು ಹೆಚ್ಚು ನಾವು ಒತ್ತನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ಕಾನೂನು ಕರ್ನಾಟಕ ಸರ್ಕಾರವು ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಅತ್ಯಂತ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಆದರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಗಿನ ಕೆಳಗೆ ಅಕ್ರಮ ನಡೆದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ಶಿವಸೇನೆ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಎನ್ನುವ ಕಾನೂನು ಸಹ ಜಾರಿ ಮಾಡಿದೆ. ಅದಲ್ಲದೆ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆ ಪ್ರಾರಂಭಿಸುವ ಮುನ್ನ 10 ನಿಮಿಷಗಳಲ್ಲಿ ಅಂತರ್ಜಾಲದ ಮೂಲಕ ತೆಗೆದು ವಿದ್ಯಾರ್ಥಿಗಳಿಗೆ ನೀಡುವುದು, CCTV ಕಡ್ಡಾಯ, ಬಾರ್ಕೋಡಿಂಗ್ ಮತ್ತು OMR ಇಂತಹ ಅಕ್ರಮವೆಸಗಿದ ಕಾಲೇಜಿನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಪರೀಕ್ಷೆಗಳು ಅತ್ಯಂತ ಪಾರದರ್ಶಕವಾಗಿ ನಡೆದು ಪ್ರತಿಭಾವಂತ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಮುಂದಿನ ದಿನಗಳಲ್ಲಿ ಉತ್ತಮ ವಕೀಲರಾಗಿ ಜೊತೆಗೆ ಪರೀಕ್ಷೆ ಬರೆದು ನ್ಯಾಯಾಧೀಶರಾಗುವ ಅವಕಾಶವಿರುತ್ತದೆ. ಆದರೆ ಖರ್ಗೆ ಅವರ ಕುಟುಂಬದ ಸಂಸ್ಥೆ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅಡಿಯಲ್ಲಿ
ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯವು ಪರೀಕ್ಷೆ ಅಕ್ರಮದಲ್ಲಿ ಭಾಗಿಯಾಗಿ ದಿನಾಲು ಓದಿದ ವಿದ್ಯಾರ್ಥಿಗಳ ಕನಸಿಗೆ ಕಲ್ಲು ಹಾಕುವ ಕೆಲಸ ಮಾಡಿದೆ. ನಕಲಿ ವಕೀಲರನ್ನ ತಯಾರಿಸುವ ಕಾಲೇಜು ಈ ಸಿದ್ಧಾರ್ಥ ಕಾನೂನು ಕಾಲೇಜು ಆಗಿದ್ದು, ಈಗಾಗಲೇ ಅಕ್ರಮವೆಸಗಿದ ವಿದ್ಯಾರ್ಥಿಗಳನ್ನು ಡಿಬಾರ್ ಮಾಡಲಾಗಿದೆ ಎಂದು ದೂರಿದ್ರು. ಡಿಬಾರ್ ಮಾಡಿದ ವಿದ್ಯಾರ್ಥಿಗಳಿಂದ 1,000 ದಂಡ ವಿಧಿಸಲಾಗಿದೆ. ಈ ಎಲ್ಲ ಅಕ್ರಮಗಳಿಗೆ ಕಾರಣರಾದ ಪ್ರಿನ್ಸಿಪಾಲರು, ಕಾಲೇಜಿನ ಸಂಸ್ಥೆಯ ಪದಾಧಿಕಾರಿಗಳು ಜವಾಬ್ದಾರಿ ಹೊರಬೇಕಾಗುತ್ತದೆ. ಆದರೆ ಈ ತ್ರಿಮೂರ್ತಿಗಳು ನಮಗೇನು ಸಂಬಂಧವಿಲ್ಲ ಎಂಬಂತೆ ಮೌನ ವಹಿಸಿದ್ದಾರೆ ಎಂದು ಕಿಡಿಕಾರಿದರು. ಲಾ ಯೂನಿವರ್ಸಿಟಿಯವರು 10/12/2025 ಒಂದು ಆದೇಶ ಮಾಡುತ್ತೆ. ಆ ಆದೇಶದ ಪ್ರತಿ ತಮ್ಮ ಕಡೆ ಕೊಟ್ಟಿದ್ದೀವಿ. 24 ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಬೇಕು, ಮತ್ತೆ ಅವರಿಗೆ 1,000 ರೂಪಾಯಿ ದಂಡ ವಿಧಿಸಬೇಕು. ಈ ಅಕ್ರಮಕ್ಕೆ ಸಾಥ್ ನೀಡಿದಂತಹ ಅಲ್ಲಿಯ ಪ್ರಿನ್ಸಿಪಾಲ್ ಇವ್ರ ಮೇಲೆ ಆಕ್ಷನ್ ಆಗಬೇಕು ಅಂತ ಒಂದು ಸೂಚನೆಯನ್ನ, ಆದೇಶವನ್ನ ಇವರು ಹೊರಡಿಸ್ತಾರೆ. ಅದೇ ಮಾದರಿಯಲ್ಲಿ ಇವರ ಪನಿಷ್ಮೆಂಟ್ ಹೇಗಿದೆ ಅಂತ ಕೇಳಿದ್ರೆ, ಅಲ್ಲಿಯ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಮತ್ತು ಹೀರಾಚಂದ್, ಬುರಾನ್ ರಹೀಂ ಇವರು ಮೂವರನ್ನ ಶಿಕ್ಷೆಗೆ ಒಳಪಡಿಸ್ತಾರೆ. ಎಂತ ಶಿಕ್ಷೆ ಅಂದ್ರೆ, ಮುಂದೆ ಯಾವುದಾದ್ರೂ ಪರೀಕ್ಷೆ ನಡೆದ್ರೆ ಆ ಪರೀಕ್ಷೆಗೆ ಇವರು ಇರಬಾರ್ದು. ಮತ್ತು ಈಗಾಗಲೇ ಆ ಬುರಾನ್ ಅನ್ನುವಂತಹ ವ್ಯಕ್ತಿ ರಿಟೈರ್ಡ್ ಆಗಿ ಹೋಗಿದ್ದಾರೆ. ನಾನು ಈ ಕಾನೂನು ವಿಶ್ವವಿದ್ಯಾಲಯಕ್ಕೆ ಹೇಳಿಕೆ ಬಯಸ್ತೇನೆ, ಈ ಅಕ್ರಮ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಸದಸ್ಯರು ಮತ್ತು ಅಧ್ಯಕ್ಷರ ಮೂಗಿನ ನೇರಕ್ಕೆ ನಡೆದಿರುವಂತಹದ್ದು. ಅಕ್ರಮ ನಡೆಸಿದಂತಹ ಸಂಸ್ಥೆಗೆ ನೀವು ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ಶಿಸ್ತು ಕ್ರಮ ಜರುಗಿಸ್ರಿ ಅಂತ ಹೇಳಿ ಆದೇಶ ಹೊರಡಿಸಿದ್ದು ನೀವು, ಅಥವಾ ಯಾರಾದರೂ ಮಾತು ಕೇಳಿ ನೀವು ಆದೇಶ ಹೊರಡಿಸಿದ್ರು? ಇದು ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಲಾ ಸ್ಟೂಡೆಂಟ್ಗಳು ಅಕ್ರಮವೆಸಗಿದಾಗ ಇದು ಅತ್ಯಂತ ಘೋರವಾದಂತಹ ಅಕ್ರಮ. ನೀವೇ ಖುದ್ದಾಗಿ ಈ ಶಿಕ್ಷಣ ಸಂಸ್ಥೆ ನಡೆಸುವಂತವರ ಮೇಲೆ, ಸದಸ್ಯರ ಮೇಲೆ ಮತ್ತು ಸಿಬ್ಬಂದಿ ಮೇಲೆ ಎಫ್ಐಆರ್ ಮಾಡಬೇಕಾಗಿತ್ತು. ಇದೇ ಈಗಿನ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ವಿಧಾನ ತಡೆಗಟ್ಟುವಿಕೆ ಕಾಯ್ದೆ 2024 ಅಂತ ನಿಯಮ ಮಾಡಿದ್ದಾರೆ. ಈ ನಿಯಮದ ಅಡಿಯಲ್ಲಿ ನೀವು ಎಫ್ಐಆರ್ ಮಾಡದೇನೆ ಬೇಕು ಬೇಡ ಅನ್ನುವ ಕಾರಣಕ್ಕಾಗಿ ಒಂದೇನೋ ಲೆಟರ್ ಹಾಕಿ ಕೈ ತೊಳ್ಕೊಂಡಂತದ್ದು ಇದು ಲಾ ಯೂನಿವರ್ಸಿಟಿಯ ಬಹಳ ದೊಡ್ಡ ತಪ್ಪು. ಇದು ಈ ಪರೀಕ್ಷೆ ನಡಿಬೇಕಾದ್ರೆ ಕ್ವಶನ್ ಪೇಪರ್ಗಳು ಪರೀಕ್ಷಾ ಅವಧಿ ಇನ್ನೂ 10 ನಿಮಿಷ ಇರ್ಲಿಕ್ಕಾಗಿನೇ ಇಂಟರ್ನೆಟ್ನಲ್ಲಿ ಬರುತ್ತೆ. ಹಾಗೆ ಇಂಟರ್ನೆಟ್ನಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳು ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ತಕ್ಷಣವೇ ಹಂಚಿಕೆ ಆಗಬೇಕು. ಮತ್ತು ಆ ಪರೀಕ್ಷಾ ಹಾಲಿನ ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಇರುತ್ತೆ ಅಂತ ಕೇಳಿದ್ದೀವಿ, CCTV ಇರುತ್ತೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಆನ್ಸರ್ ಪೇಪರ್ ಬದಲಾವಣೆ ಹೇಗಾಯಿತು?
ಚಂದ್ರಶೇಖರ್ ಪ್ರಿನ್ಸಿಪಾಲ್ರು ಕೇಳಿದರೆ ಇದು ಟ್ಯೂನ್ ಮಾಡಿದಾನೆ ಅಂತ ಅವ್ರ ಮೇಲೆ ಆರೋಪ ಹೊರಿಸಿದ್ದಾರೆ. ಇಷ್ಟೊಂದು ಭದ್ರಕೋಟೆಯಲ್ಲಿ ಪರೀಕ್ಷೆ ನಡೀತಿರ್ಬೇಕಾದ್ರೆ ಅಪ್ರಾಲ್ ಒಬ್ಬ ಟ್ಯೂನ್ ಆನ್ಸರ್ ಪತ್ರಿಕೆ ಬದಲಾಯಿಸುವಂತಹ ಧೈರ್ಯ ಸಾಹಸ ತೋರ್ತಾನೆ ಅನ್ನುವಂತಹದ್ದು ಇದು ಪ್ರಶ್ನಾರ್ಥಕ. ಇದು ಕಾಲೇಜ್ನಲ್ಲಿ ಆಗಿಲ್ರಿ, ಇದು ಹೊರಗಡೆ ಆಗಿದೆ. ಆದ್ರೆ ಹೊರಗಡೆ ಕೊಟ್ಟವ್ರು ಯಾರು? ಅದನ್ನು ತಂದು ಇಲ್ಲಿ ಸೇರಿಸಿದವ್ರು ಯಾರು? ಸೇರಿಸಿ ಸೀಲ್ ಮಾಡಿ ವ್ಯಾಲ್ಯೂಯೇಷನ್ಗೆ ಯೂನಿವರ್ಸಿಟಿಗೆ ಕಳಿಸಿದವರು ಯಾರು? ಒಬ್ಬ FDC, ಒಬ್ಬ ಪ್ಯೂನ್ನಿಂದ ಈ ಅಕ್ರಮ ಅಸಾಧ್ಯವಾಗಿರುವಂಥದ್ದು. ಇದು ಅಕ್ರಮಕೂಟ ಸಂಘಟಿತ ವ್ಯವಸ್ಥೆಯಿಂದಾಗಿ ಇಂತಹ ಒಂದು ಕುಕುಕ್ತೆ ನಡೀತಾ ಇದೆ. ಕಾಲೇಜ್ ಕಮಿಟಿಯವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಯಾಕೆ ಇನ್ನೂ ಪ್ರಿನ್ಸಿಪಲ್ ಮೇಲೆ ಇವರು FIR ಮಾಡಿಲ್ಲ? ಈ ಸಂಸ್ಥೆಯವರು ಯಾಕೆ ಮಾಡಿಲ್ಲ ಅಂದ್ರೆ ಇವರ ಆದೇಶದ ಅನ್ವಯ, ಇವರ ಸೂಚನೆ ಅನ್ವಯನೇ ಈ ಅಕ್ರಮ ನಡೆಸಿದ್ದಾರೆ ಅನ್ನುವುದಕ್ಕೆ ಸ್ಪಷ್ಟವಾದಂತಹ ಸಾಕ್ಷಿ ಇದೆ. ಫೆಬ್ರವರಿ 1ರಂದು ಕಲಬುರಗಿಯಲ್ಲಿ 10ನೇ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಸೇವಾ ಕೇಂದ್ರದ ಅಧ್ಯಕ್ಷರಾದ ಸೂರ್ಯಕಾಂತ ಗುದ್ದಡಿಗೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಸಮಾಜದ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿ ವತಿಯಿಂದ ಕಲಬುರಗಿಯಲ್ಲಿ 10ನೇ ವಧುವರರ ಸಮಾವೇಶವನ್ನ ಫೆಬ್ರವರಿ 1ರಂದು ರವಿವಾರ ದಿನದಂದು ಹಮ್ಮಿಕೊಳ್ಳಲಾಗಿದೆ. ಈ ವಧುವರರ ಸಮಾವೇಶಕ್ಕೆ ನಮ್ಮ ಸಮಾಜದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಧರ್ಮರತ್ನ ಪರಮ ಪೂಜ್ಯ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಅಲ್ಲಮ ಪ್ರಭು ಸಂಸ್ಥಾನ ಮಠ ತೊನ್ಸಳ್ಳಿ ಇವರು ಸಹ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಕಲಬುರಗಿಯಲ್ಲಿ 10ನೇ ವಧುವರರ ಸಮಾವೇಶವನ್ನು ದಿನಾಂಕ 1/2/2026ರಂದು ರವಿವಾರ ಹಮ್ಮಿಕೊಳ್ಳಲಾಗಿದೆ. ಈ ವಧುವರರ ಸಮಾವೇಶಕ್ಕೆ ನಮ್ಮ ಸಮಾಜದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸೀಪುರ ಹಾವೇರಿ ಮತ್ತು ಧರ್ಮರತ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಅಲ್ಲಮ ಪ್ರಭು ಸಂಸ್ಥಾನ ಮಠ ತೊನಸಳ್ಳಿ ತಾಲೂಕಾ ಶಹಾಬಾದ್ ಇವರ ಸಾನ್ನಿಧ್ಯದಲ್ಲಿ ರವಿವಾರ ದಿನಾಂಕ 1/2/2026ರಂದು ಬೆಳಗ್ಗೆ 11 ಗಂಟೆಗೆ ಶ್ರೀಮತಿ ಕಸ್ತೂರ್ಬಾಯಿ ಪಿ ಬುಳ್ಳಾ ಸಾಂಸ್ಕೃತಿಕ ಸಭಾಭವನ, ಸ್ವಾಮಿ ವಿವೇಕಾನಂದ ನಗರ, ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳ ಕುಲಬಾಂಧವರು ತಮ್ಮ ಮಕ್ಕಳ ವಧುವರರ ಬಯೋಡಾಟಾ ಫೋಟೋದೊಂದಿಗೆ ಉಚಿತವಾಗಿ ನಮ್ಮ ಕಚೇರಿಯಲ್ಲಿ ದಿನಾಂಕ 15/1/2026 ಒಳಗಾಗಿ ನೋಂದಾಯಿಸಿಕೊಳ್ಳಬೇಕು. ಕಚೇರಿಯ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 7:30ವರೆಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಲಾಗಿದೆ. ಜನವರಿ 10 ಮತ್ತು 11ರಂದು ಕಲಬುರಗಿಯಲ್ಲಿ ಸುನ್ನಿ ದವಾತೆ ಇಸ್ಲಾಮಿಕ್ ಸಂಸ್ಥೆಯ 32ನೇ ವಾರ್ಷಿಕ ಸುನ್ನಿ
ಇಜ್ಮಾತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುನ್ನಿ ದವತ್ ಇಸ್ಲಾಮಿಕ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಹಫೀದ್ ಸೈಯದ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಚಳವಳಿಯಾದ ಸುನ್ನಿ ದಾವತ್ತೆ ಇಸ್ಲಾಮಿ ಸಂಸ್ಥೆಯ ವತಿಯಿಂದ 32ನೇ ವಾರ್ಷಿಕ ಸುನ್ನಿ ಇಜ್ತಿಮಾ ಕಾರ್ಯಕ್ರಮವನ್ನು ಜನವರಿ 10 ಮತ್ತು 11ರಂದು ಕಲಬುರಗಿಯಲ್ಲಿ ಆಯೋಜಿಸಲಾಗುತ್ತಿದೆ. ಈ ಭವ್ಯ ಧಾರ್ಮಿಕ ಸಮಾವೇಶವು ನಗರದ ರಿಂಗ್ ರೋಡ್ನಲ್ಲಿರುವ ಪೀರ್ ಬಂಗಾಲಿ ದರ್ಗಾದ ಎದುರಿಗಿನ ವಾಡಿಯೆ ಬಂದೆ ನವಾಜ್ನಲ್ಲಿ ನಡೆಯಲಿದೆ ಎಂದರು. ಇಜ್ತಿಮಾದ ಮೊದಲ ದಿನದಂದು ಶನಿವಾರ ಅಂದರೆ ಜನವರಿ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗಿನ ಕಾರ್ಯಕ್ರಮವು ಸಂಪೂರ್ಣವಾಗಿ ಮಹಿಳೆಯರಿಗೆ ಮಾತ್ರ ಮೀಸಲಾಗಿರುತ್ತದೆ. ಇನ್ನು 2ನೇ ದಿನವಾದ ಭಾನುವಾರ ದಿನ ಜನವರಿ 11ರಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕಾರ್ಯಕ್ರಮವು ಪುರುಷರಿಗೆ ಮಾತ್ರ ನಡೆಯಲಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ನಾಯಕರಿಂದ ವಿಶೇಷ ಉಪನ್ಯಾಸಗಳು ನಡೆಯಲಿವೆ ಎಂದರು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಸಹೋದರರಿಗೆ ಮುಂಜಾನೆಯ ಶುಭೋದಯ. ಸುನ್ನಿ ದಾವತೆ ಇಸ್ಲಾಮಿ ಸಂಸ್ಥೆಯ 32ನೆಯ ವಾರ್ಷಿಕ ಸುನ್ನಿ ಇಜ್ತಿಮಾ ಕಲಬುರಗಿಯಲ್ಲಿ ನಡೆಯಲಾಗಿದೆ. ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಚಳುವಳಿಯಾದ ಸುನ್ನಿ ದಾವತೆ ಇಸ್ಲಾಮಿಯ ಸಂಸ್ಥೆಯ ವತಿಯಿಂದ 32ನೆಯ ವಾರ್ಷಿಕ ಸುನ್ನಿ ಇಜ್ತಿಮಾ ಕಾರ್ಯಕ್ರಮವನ್ನು 2026ರಿಂದ ಜನವರಿ 10 ಮತ್ತು 11ರಂದು ಕಲಬುರಗಿಯಲ್ಲಿ ಆಯೋಜಿಸಲಾಗುತ್ತಿದೆ. ಈ ಭವ್ಯ ಧಾರ್ಮಿಕ ಸಮಾವೇಶವು ರಿಂಗ್ ರೋಡ್ನಲ್ಲಿರುವ ಪೀರ್ ಬಂಗಾಲಿ ದರ್ಗಾ ಎದುರಿನ ವಾದಿಯೆ ಬಂದ ನವಾಜ್ನಲ್ಲಿ ನಡೆಯುತ್ತಾಗಿದೆ. ಇಜ್ತಿಮಾದ ಮೊದಲ ದಿನ ಶನಿವಾರ 10 ಜನವರಿ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕಾರ್ಯಕ್ರಮವು ಸಂಪೂರ್ಣವಾಗಿ ಮಹಿಳೆಯರಿಗೆ ಮಾತ್ರ ಮೀಸಲಾಗಿರುತ್ತದೆ. 2ನೇ ದಿನ ಭಾನುವಾರ 11 ಜನವರಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕಾರ್ಯಕ್ರಮವು ಪುರುಷರಿಗೆ ಮಾತ್ರ ನಡೆಯಲಿದೆ. ಈ ಇಜ್ತಿಮಾದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಖ್ಯಾತ ಉಲಮಾ ಇಕರಾಮ್ ಹಾಗೂ ಗಣ್ಯ ಆಧ್ಯಾತ್ಮಿಕ ನಾಯಕರಿಂದ ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಪ್ರಮುಖರಾದವರು ಹಜರತ್ ಹಾಫೀಜ್ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ ಸಾಹಿಬ್ ಕಿಬ್ಲಾ, ಹಜರತ್ ಖ್ವಾಜಾ ಬಂದಾ ನವಾಜ್ ಗೇಸು ದರಾಜ್ ರಹಮತುಲ್ಲಾ ಅಲೈ ದರ್ಗಾದ ಸಜ್ಜಾದ ನಶೀನ್ ಅವರು, ಹಜರತ್ ಮೌಲಾನಾ ಮೊಹಮ್ಮದ್ ಅಹಮದ್ ಮಿಸ್ಬಾಹಿ ಸಾಹಿಬ್ ಕಿಬ್ಲಾ, ನಾಜಿಮೆ ತಾಲೀಮಾತ್ ಹಾಗೂ ಅಲ್ ಜಾಮಿಯತುಲ್ ಅಶ್ರಫಿಯಾ ಮುಬಾರಕ್ಪುರ್ ಆಜಮ್ಗಢ ಇದರ ಮಾಜಿ ಪ್ರಾಂಶುಪಾಲರು, ಹಜರತ್ ಮುಫ್ತಿ ನಿಜಾಮುದ್ದೀನ್ ರಜ್ವಿ ಸಾಹಿಬ್ ಕಿಬ್ಲಾ ಇಫ್ತಾ ವಿಭಾಗದ ಅಧ್ಯಕ್ಷರು ಹಾಗೂ ಶೇಖುಲ್ ಹದೀಸ್ ಅಲ್ ಜಾಮಿಯತುಲ್ ಅಶ್ರಫಿಯಾ ಮುಬಾರಕ್ಪುರ್ ಆಜಮ್ಗಢ. ಅದೇ ರೀತಿ ಇನ್ನು ಮುಖ್ಯ ಅತಿಥಿಯಾಗಿ ಹಜರತ್ ಅಲ್ಲಾಮಾ ಮೌಲಾನಾ ಹಾಫೀಜ್ ಮತ್ತು ಕಾರಿ ಮೊಹಮ್ಮದ್ ಶಾಕಿರ್ ಅಲಿ ನೂರಿ ಬರ್ಕಾತಿ ಸಾಹಿಬ್ ಕಿಬ್ಲಾ, ಇವರು ಸುನ್ನಿ ದಾವತೆ ಇಸ್ಲಾಮಿಯ ಸ್ಥಾಪಕರು ಮತ್ತು ಅಮೀರ್ ಇದ್ದಾರೆ. ಮುಂಬೈಯಿಂದ ಇವರು ಬರ್ತಾ ಇದ್ದಾರೆ. ಹಜರತ್ ಮೌಲಾನಾ ಮಸೂದ್ ಅಹಮದ್ ಬರ್ಕಾತಿ ಸಾಹಿಬ್ ಕಿಬ್ಲಾ, ಹಜರತ್ ಮೌಲಾನಾ ಮೊಹಮ್ಮದ್ ನಫೀಸ್ ಅಹಮದ್ ಮಿಸ್ಬಾಹಿ ಸಾಹಿಬ್ ಕಿಬ್ಲಾ ಪ್ರಾಧ್ಯಾಪಕರು, ಅಲ್ ಜಾಮಿಯತುಲ್ ಅಶ್ರಫಿಯಾ ಮುಬಾರಕ್ಪುರ್ ಆಜಮ್ಗಢ್. ಬುಲ್ಬುಲೆ ಬಾಗೆ ಮದೀನಾ ಹಜರತ್ ಅಲ್ಹಾಜ್ ಕಾರಿ ಮೊಹಮ್ಮದ್ ರಿಜ್ವಾನ್ ಖಾನ್ ಸಾಹಿಬ್ ಕಿಬ್ಲಾ, ಇವರು ಸುನ್ನಿ ದಾವತೆ ಇಸ್ಲಾಮಿಯ ವೈಸ್ ಪ್ರೆಸಿಡೆಂಟ್ ನಾಯಿಬ್ ಅಮೀರ್, ಮುಂಬೈಯಿಂದ ಇವರು ಇರ್ತಾರೆ. ಹಜರತ್ ಮೌಲಾನಾ ಅಲ್ಹಾಜ್ ಸೈಯದ್ ಮೊಹಮ್ಮದ್. ಜನವರಿ 11ರಂದು ಕೆಕೆ ಟೈಗರ್ಸ್ ಮತ್ತು ಬ್ರಿಗೇಡ್ನ ಪ್ರಥಮ ವಾರ್ಷಿಕೋತ್ಸವ ಸಭೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಕೆ ಟೈಗರ್ಸ್ ಬ್ರಿಗೇಡ್ನ ಅಧ್ಯಕ್ಷರಾದ ಸತೀಶ್ ಕುಮಾರ್ ಸೂಗೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 11ರಂದು ನಗರದ ಕನ್ನಡ ಭವನದಲ್ಲಿ ಕೆಕೆ ಟೈಗರ್ಸ್ ಬ್ರಿಗೇಡ್ನ ಪ್ರಥಮ ವಾರ್ಷಿಕೋತ್ಸವ ಸಭೆ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವನಾಥ್ ಗುರುಜಿ, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಬಸವರಾಜ್ ಮತ್ತಿಮೂಡ್, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. 11/1/2026 ರವಿವಾರ ರಂದು ಕನ್ನಡ ಭವನದಲ್ಲಿ ಪ್ರಥಮ ವಾರ್ಷಿಕ ಸಭೆ ನಾವು ಆಚರಣೆ ಮಾಡೋದಾಗುತ್ತಿದೆ. ಕೆಕೆ ಟೈಗರ್ಸ್ ಬ್ರಿಗೇಡ್ ಅಂತ ಒಂದು ಕೆಕೆ ಟೈಗರ್ಸ್ ಬ್ರಿಗೇಡ್ದ ಒಂದು ಉದ್ದೇಶ ಏನಪ್ಪ ಅಂದರೆ, ಮುಖ್ಯವಾಗಿ ನಮ್ಮ ಒಂದು ಈ ಕಲ್ಯಾಣ ಕರ್ನಾಟಕದ ಒಂದು 7 ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಹಿಂದುಳಿದಿದ್ದಾವೆ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಾಗೂ ವೈದ್ಯಕೀಯ ಒಂದು ಸೌಲಭ್ಯಗಳಲ್ಲಿ ಹಾಗೂ ನಿರುದ್ಯೋಗ ಸಮಸ್ಯೆಗಳಲ್ಲಿ ಹಾಗೂ ರೈತಪರ ಸಮಸ್ಯೆಗಳಲ್ಲಿ ಹಾಗೂ
ಅನೇಕ ರೀತಿಯಾದಂಥ ಒಂದು ಕಲ್ಯಾಣ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದು ಹೇಳುವುದಾದರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕಕ್ಕೂ ಒಂದು ವ್ಯತ್ಯಾಸ ನೋಡುವುದಾದರೆ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ರೀತಿಯಂಥ ಎಲ್ಲ ಒಂದು ಸೌಲಭ್ಯಗಳಿದ್ದು ಅನೇಕ ರೀತಿಯಂಥ ಎಲ್ಲ ರೀತಿಯಲ್ಲಿಯೂ ವರ್ಗಗಳಲ್ಲೂ ಅದು ಒಂದು ಬೆಳವಣಿಗೆಯನ್ನು ಕಂಡಿದೆ. ಅದೇ ರೀತಿಯಾಗಿ ನಾವು ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕನ್ನಡ ಭಾಗ ಬರುವುದಾದರೆ ಅನೇಕ ರೀತಿಯಂಥ ಎಲ್ಲ ಒಂದು ಭಾಗಗಳಲ್ಲಿಯೂ ಹಿಂದುಳಿದಿದೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ನಾವೆಲ್ಲ ನವ ಯುವಕರು ಎಲ್ಲ ಕೂಡಿ ಜಾಗೃತರಾಗಿ ಈ ಒಂದು ಕಲ್ಯಾಣ ಕರ್ನಾಟಕವನ್ನು ಜಾಗೃತ ಮಾಡಿ ನವಚೈತನ್ಯದಿಂದ ಕಲ್ಯಾಣ ಕರ್ನಾಟಕ ಹೆಸರಿಗೆ ಅಷ್ಟೇ ಅಲ್ಲ, ಕೇವಲ ಹೆಸರಿಗಷ್ಟೇ ಅಲ್ಲ, ಕೇವಲ ಒಂದು ಹೆಸರಿಗಷ್ಟೇ ಕಲ್ಯಾಣ ಕರ್ನಾಟಕ ಅಲ್ಲ, ಇದೊಂದು ಕಲ್ಯಾಣ ಕರ್ನಾಟಕ ನಿಜವಾಗೂ ಕೂಡ ಕಲ್ಯಾಣ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಯುವಕರೆಲ್ಲ ಕೂಡಿ ಒಂದು KK ಟೈಗರ್ಸ್ ಬ್ರಿಗೇಡನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ಎಲ್ಲ ಒಂದು ಗ್ರಾಮಗಳಿಗೂ ಮತ್ತು ಹಾಗೂ ಎಲ್ಲ ಒಂದು ಜಿಲ್ಲಾ ವರ್ಗಗಳಲ್ಲಿ ನಾವು ಅನೇಕ ರೀತಿಯಾದಂಥ ನಮ್ಮ KK ಟೈಗರ್ಸ್ ವತಿಯಿಂದ ಈ ಒಂದು ಜಾಗೃತಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಮಾಡತೊಡಗಿದ್ದೇವೆ. ಹಾಗಾಗಿ ಈ ಒಂದು KK ಟೈಗರ್ಸ್ ಬ್ರಿಗೇಡ್ ಅನೇಕ ರೀತಿಯಾದಂತಹ ಒಂದು ಹೋರಾಟಗಳೊಂದಿಗೆ ಹಾಗೂ ಅನೇಕ ರೀತಿಯ ಹೊಸ ಚೈತನ್ಯಗಳೊಂದಿಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವ ಮೂಲಕ ನಾವು ಯುವಕರೆಲ್ಲ ಕೂಡಿ ಈ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದ್ದೇವೆ. ಜನವರಿ 10ರಂದು ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿಗಳ ಜಯಂತ್ಯುತ್ಸವ 28ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕುಸನೂರಿನ ಶ್ರೀ ಮೌನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವರಾಜ ಶಾಸ್ತ್ರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಪ್ಪನೂರಿನಲ್ಲಿರುವ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಜನವರಿ 10ರಂದು ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ, ಬಿಲ್ವಾಷ್ಟಕ, ಅಷ್ಟೋತ್ತರ, ಅಲಂಕಾರ ಪೂಜೆ, ಮಹಾಮಂಗಳಾರತಿ, ಪುಷ್ಪಾಂಜಲಿ, ಮಂಗಳವಾದ್ಯಗಳೊಂದಿಗೆ ಬೆಳಗ್ಗೆ 9 ಗಂಟೆಗೆ ಶ್ರೀ ಬಾಲಮೌನೇಶ್ವರರ ತೊಟ್ಟಿಲು ಕಾರ್ಯಕ್ರಮ, ಸುಮಂಗಲಿಯರಿಂದ, ಸ್ಥಳೀಯ ಗಾಯತ್ರಿ ಮಹಿಳಾ ಮಂಡಳದವರಿಂದ ಹಾಗೂ ಸಮಸ್ತ ವಿಶ್ವಕರ್ಮ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಇನ್ನು ಮಧ್ಯಾಹ್ನ 12 ಗಂಟೆಗೆ ಏಕಕಾಲಕ್ಕೆ ಮಹಾಪ್ರಸಾದ ಜರುಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದರು. ಪ್ರತಿ ವರ್ಷದಂತೆ ಇಲ್ಲೇ ಕಲಬುರಗಿಯ ಹೊರವಲಯದಲ್ಲಿರುವ ಸರಸ್ವತಿಪುರ ಕಾಲನಿಯಲ್ಲಿ ಪ್ರತಿ ವರ್ಷ ನಾವು ಜನವರಿ 10ನೇ ತಾರೀಕು ಶ್ರೀ ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವವನ್ನು 27 ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ. ಇವಾಗ 28ನೇ ಜಾತ್ರಾ ಮಹೋತ್ಸವ ಇದಾಗಿದೆ. ಕಾರ್ಯಕ್ರಮಗಳು ಬೆಳಿಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಮತ್ತು 9 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. 10 ಗಂಟೆಯಿಂದ ಬಾಲಮೌನೇಶ್ವರರ ತೊಟ್ಟಿಲ ಕಾರ್ಯಕ್ರಮವಿರುತ್ತೆ. ನಂತರ 12 ಗಂಟೆಗೆ ಎಲ್ಲ ಒಂದು ಸುಮಂಗಲಿಯರಿಂದ ಜೋಗುಳವನ್ನು ಹಾಡಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ. 12 ಗಂಟೆಯಿಂದ ಏಕಕಾಲದಲ್ಲಿ ಮಹಾಪ್ರಸಾದ, ಸುಮಾರು 5-6 ಸಾವಿರ ಜನರು ಒಂದೇ ಕಾಲದಲ್ಲಿ ಕುಂತು ಮಹಾಪ್ರಸಾದವನ್ನು ಮಾಡ್ತಾರೆ. ನಂತರ 3 ಗಂಟೆಯಿಂದ ಪಲ್ಲಕ್ಕಿ ಮಹೋತ್ಸವ, ಪೂರ್ವಂತರ ಸೇವೆ, ವಿಶೇಷವಾಗಿ ತಿಂತಳಿ ಭಾಷಾ ಮೇಳದೊಂದಿಗೆ ಈ ಒಂದು ಪಲ್ಲಕ್ಕಿ ಸೇವೆ ನಡೆಯುತ್ತೆ. ನಂತರ ರಾತ್ರಿ 7 ಗಂಟೆಗೆ ಶ್ರೀ ಜಗದ್ಗುರು ಮೌನೇಶ್ವರರ ಒಂದು ಗರ್ಭಗೃಹ ಪ್ರವೇಶವಾದ ನಂತರ ರಾತ್ರಿ 10 ಗಂಟೆಯಿಂದ ಪ್ರಸಿದ್ಧ ಸಂಗೀತ ಕಲಾವಿದರಿಂದ ಬೆಳಗಿನ ಜಾವದವರೆಗೆ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ವಿಶೇಷವಾಗಿ ಈ ವರ್ಷ ನಾವು ಶಾಶ್ವತ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಜನವರಿ 10ನೇ ತಾರೀಕಿನಿಂದಲೇ ಆ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಭಕ್ತಾದಿಗಳು ಈಗಾಗಲೇ ಎಷ್ಟೋ ಜನರು ಆ ಅಭಿಷೇಕಕ್ಕೆ 1,000 ಕ್ಷೇತ್ರ ಹಾರಕೂಡು ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 911ನೇ ತುಲಾಭಾರ ಕಾರ್ಯಕ್ರಮ ಎಲಕಪಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಎಲಕಪಳ್ಳಿ ಗ್ರಾಮದಲ್ಲಿ ಚಂದ್ರಕಲಾ ಹಾಗೂ ಶಿವಲಿಂಗಯ್ಯ ಸ್ಥಾವರ ಮಠ ದಂಪತಿಗಳಿಂದ ತುಲಾಭಾರ ಸೇವೆ ನಡೆಸಲಾಯಿತು. ನಂತರ ಶ್ರೀಗಳು ಅಮರೇಶ್ವರ ಹಿರೇಮಠಕ್ಕೆ ಭೇಟಿ ನೀಡಿ ಮಠದ ಆವರಣದ ಸ್ಥಳವನ್ನ ವೀಕ್ಷಣೆ ಮಾಡಿ ಭಕ್ತರ ಅಪೇಕ್ಷೆಯಂತೆ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗುತ್ತಿರುವ ಧಾರ್ಮಿಕ
ಧಾರ್ಮಿಕ ಕಾರ್ಯಗಳ ಬಗ್ಗೆ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮದ ಹಲವು ಭಕ್ತರ ಮನೆಯಲ್ಲಿ ಶ್ರೀಗಳ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಯಲಕಪ್ಪಳ್ಳಿ ಸೇರಿದಂತೆ ವಿವಿಧ ಭಾಗದ ಭಕ್ತರು ಶ್ರೀಗಳ ದರ್ಶನ ಭಾಗ್ಯ ಪಡೆದರು. ಚನ್ನವೀರ ಶಿವಾಚರಣ ಆನಂದರಾಗುಣ ಗುರುವಿನ ಪಾದಕ್ಕೆ ಆಳಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮನೆಗೆ ಕನ್ನ ಹಾಕುತ್ತಿದ್ದ ಕಳ್ಳರ ಗ್ಯಾಂಗ್ ಸೇರಿ ಒಟ್ಟು 2 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮನೆ ಕಳ್ಳತನ ಹಾಗೂ ದೇವಸ್ಥಾನ ಹುಂಡಿ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 6 ಜನ ಕಳ್ಳರನ್ನ ಬಂಧಿಸಿ ಅವರಿಂದ 10.66 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿಕೊಳ್ಳುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ತಿಳಿಸಿದರು. ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮನೆ ಕಳ್ಳತನದ ಆರೋಪಿಗಳಾದ ತಾಲೂಕಿನ ಕುಸ್ನೂರ್ ನಾಯಕ ತಾಂಡದ ನಿವಾಸಿಗಳಾದ ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಹಾಗೂ ಗಂಗಾಜಿ ಅಲಿಯಾಸ್ ಮೇಘನಾಥ್ ತಂದೆ ಈರಪ್ಪ ಅಲಿಯಾಸ್ ಶಾಲು ಪವಾರ್ ಎಂಬಾತರನ್ನು ಬಂಧಿಸಿದ್ದು, ಇನ್ನು ಮಾದನ ಹಿಪ್ಪರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಹುಂಡಿ ಕಳ್ಳತನ ಪ್ರಕರಣದ ಆರೋಪಿಗಳಾದ ಕೆರೂರು ಗ್ರಾಮದ ನಿವಾಸಿಗಳಾದ ವೀರೇಶ್ ತಂದೆ ಪರಮೇಶ್ವರ್, ಗಣಪತಿ ತಂದೆ ನಾಗಪ್ಪ ಉದ್ದೀನ್ ಶೆಟ್ಟಿ, ಲಾಡಪ್ಪ ತಂದೆ ಶರಣಪ್ಪ ಚನ್ನಗೊಂಡ್ ಹಾಗೂ ಅನಿಲ್ ಕುಮಾರ್ ತಂದೆ ಶ್ರೀಶೈಲ್ ಕೊಂಕಾಣೆ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ತಿಳಿಸಿದರು. ಕಳೆದ 2025 ಅಕ್ಟೋಬರ್ 25ರಂದು ಜಂಬಗ ಆರ್ ಗ್ರಾಮದ ವಿಕ್ರಮ್ ಪಾಟೀಲ್ ಇವರ ಮನೆ ಬೀಗ ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದ ಪ್ರಕರಣವನ್ನ ದಾಖಲಿಸಿಕೊಂಡ ಆಳಂದ ಠಾಣೆಯ ಪೊಲೀಸರು ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿ ತಮರಾಯ ಪಾಟೀಲ್ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚನೆ ಮಾಡಿ ಹಂತ ಹಂತವಾಗಿ ಮಾಹಿತಿಯನ್ನ ಕಲೆ ಹಾಕಿ ತನಿಖೆ ನಡೆಸಿದ್ದು, ಸಿಸಿಟಿವಿಗಳ ದೃಶ್ಯ, ಹಳೆ ಎಂಒಬಿಗಳ ಕುರಿತು ಮಾಹಿತಿ ಕಲೆ ಹಾಕಿದ್ದು, ಪೆಟ್ರೋಲಿಂಗ್ ಕರ್ತವ್ಯ ಸೇರಿದಂತೆ ಸೂಕ್ಷ್ಮವಾಗಿ ತನಿಖೆ ನಡೆಸಿದ ಪೊಲೀಸರು ಕಳ್ಳರ ಗ್ಯಾಂಗ್ ಪತ್ತೆ ಹಚ್ಚಿದ್ದು, ಅದರಲ್ಲಿ 2 ಆರೋಪಿಗಳಾದ ಪ್ರಭು ಹಾಗೂ ಗಂಗಾಜಿಯನ್ನು ಬಂಧಿಸಿ ಅವರಿಂದ 5 ಪ್ರಕರಣಗಳಲ್ಲಿ 10,35,000 ರೂಪಾಯಿ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಆಳಂದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2025 ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡ್ ಹೌಸಸ್ ಬ್ರೇಕ್ ಆಗಿ ಮನೆ ಕಳ್ಳತನ ಆಗಿರುವುದು ಮತ್ತು ವೈನ್ ಶಾಪಲ್ಲಿ ಕಳ್ಳತನ ಆಗಿರುವುದು, ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ. ಈ ಕೇಸಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲ PI ಅವರು ಮತ್ತು ಸಂಜೀವ್ ರೆಡ್ಡಿ PSI ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್, ಚಂದ್ರಶೇಖರ್, ಗಣಪತರಾವ್, ಜಾಕೀರ್, ಸಚಿನ್ ಮತ್ತು ಸಿದ್ದರಾಮ್ PC, ಮಂಜು ಕುಮಾರ್, ಹನುಮಂತ, ನೀಲ್ಕಂಠ್ ಹಾಗೂ ಮೌಲಾಲಿ ಇವರೆಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ. ಅವರೆಲ್ಲ ಕಡೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು, CCTV ಫುಟೇಜ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರಹ ಹಳೆ MOB ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಬಂತು ಇಂಥವ್ರು ಮಾಡಿದ್ರು ಅಂತ. ಮತ್ತು ಅವರು ಕೆಲವು ಕ್ರೈಮ್ ಸ್ಟಾಫ್ ಈ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ರೌಂಡ್ಸಲ್ಲಿದ್ದಾಗ ಈ ಆರೋಪಿತರು ಖಜೂರಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ. ಅವ್ರನ್ನ ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿರ್ತಾರೆ. ಅದರಲ್ಲಿ ಮೇಯ್ನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಅಂತ, ಕಂಸೂರ್ ನಾಯಕ್ ತಾಂಡ, ಆಳಂದ್ ತಾಲೂಕು ಅವರು.
ಮತ್ತು ಇನ್ನೊಬ್ಬರು ಅವರ ಅಸೋಸಿಯೇಟ್ ಆಗಿರುವಂತಹ ಗಂಗಾಜಿ, ಇವರು ಕಬ್ಸು ನಾಯಕ್ ತಾಂಡಾದವರು. ಇಬ್ಬರು ಆರೋಪಿತರು ನಮ್ಮ ವಶಕ್ಕೆ. ಸೊ ಟೋಟಲ್ ಇಬ್ಬರು ಆರೋಪಿತರನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅವರ ಹೆಸರು ಪ್ರಭು, ತಂದೆ ಗಂಗಾರಾಮ್ ಚೌಹಾನ್ ಅಂತ ಕಂಸೂರು ನಾಯಕ್ ತಾಂಡ, ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ, ಅವರು ಕಂಸೂರು ನಾಯಕ್ ತಾಂಡ ಅಂತ. ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ 2 ಕಳ್ಳತನ ಮತ್ತು ಖಜೂರಿ ಗ್ರಾಮ, ಜವಲ್ಗಾ ಗ್ರಾಮ ಮತ್ತು ಒದಲೂರು ಗ್ರಾಮ, ಒಟ್ಟು 4 ಹಳ್ಳಿಗಳಲ್ಲಿ 5 ಕಳ್ಳತನ ಆಗಿರುವುದು ಒಪ್ಕೊಂಡಿರ್ತಾರೆ. ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಳ್ಳತನ ಮತ್ತು ಬೇರೆ 3 ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಕೊಂಡಿರ್ತಾರೆ. ಅವರು ಯಾವ ಥರ ಕಳ್ಳತನ ಮಾಡಿರೋದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು, ಈ ಮಿಡ್ ನೈಟ್ ಟೈಮು 1 o'clock to 3 o'clock ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾವ ಮನೆ ಕೀಲಿ ಹಾಕಿರ್ತಾರೋ ಮತ್ತು ಆ ಎಲ್ಲ ಯಾರು ಜನ ಓಡಾಡಲ್ಲ ಅಂಥ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದರೆ ಆ ಕೀಲಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳ್ಳತನ ಮಾಡಿರುವಂಥದ್ದು ಇವರ ಪ್ರವೃತ್ತಿ. ಅವರೇನು ಬೆಳಿಗ್ಗೆಯನ್ನು ಚೆಕ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ. ಯಾವ ಮನೆ ಕೀಲಿ ಹಾಕಿರ್ತಾರೆ ಅಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇವರು ಟೋಟಲ್ ಗ್ಯಾಂಗ್ಗೆ ಒಂದು 6 ಜನ ಇದ್ದಾರೆ. ಅದರಲ್ಲಿ ನಮಗೆ 2 ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ. ಇನ್ನೂ 4 ಜನ ಆರೋಪಿತರು ನಾವು ಇನ್ನೂ ಈ ಕೇಸಸ್ಸಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ. ಒಟ್ಟಾರೆ ಇವರ ಕಡೆಯಿಂದ ನಾವು ಈ 70 grams ಆಫ್ ಗೋಲ್ಡ್ ಮತ್ತು 40 grams ಆಫ್ ಬೆಳ್ಳಿ ಮತ್ತು 25,000 ಹಣವನ್ನು ಜಪ್ತಿ ಮಾಡಿಸ್ಕೊಂಡಿದ್ದೇವೆ. ಟೋಟಲ್ 5 ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ 10,35,000 ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಇದರಿಂದ ನಾವು ಟೋಟಲ್ 5 ಕೇಸಸ್ಸಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ. ಸೊ ಟೋಟಲ್ ಈ ಹಿಂದೆ ಆಗಿರೋಂಥ ಎಲ್ಲ ಕೇಸಸ್ಸಲ್ಲಿ ಆಲ್ಮೋಸ್ಟ್ ಸುಮಾರು ತಿಂಗಳು ಅವರು ಎಫರ್ಟ್ಸ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಳಂದ್ ಸಬ್ ಡಿವಿಷನ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈವರೆಗಿನ ಸುದ್ದಿಗಳು ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರಗಿ ನಗರದಲ್ಲಿ. ವುಡನ್ ಕಾಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲಬುರಗಿ. ವುಡನ್ ಡೈನಿಂಗ್ ಟೇಬಲ್ ₹1, ವುಡನ್ ಕಾಟ್ ₹1, ವುಡನ್ ಸೋಫಾ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಪೀಸ್ ಬೆಡ್ರೂಮ್ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಡೋರ್ಸ್ ವಾರ್ಡ್ರೋಬ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಜಾಜ್ EMI ಸೌಲಭ್ಯ ಕೂಡ ಇದೆ. ಇಷ್ಟೇ ಯಾಕೆ, ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ 5 ವರ್ಷ ವ್ಯಾರಂಟಿ ನೀಡಲಾಗುತ್ತದೆ. ಕೊನೆಯ ದಿನಾಂಕ 11/1/2026 ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185 ಗೆ.